ನಮಸ್ಕಾರ ಸ್ನೇಹಿತರೆ. ಸಾರಿ, ಹೊರಗಡೆ ಬಂದಿದ್ದೆ, ಬೆಳಗ್ಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಒಂದು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ, ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಶುಭ ಮಧ್ಯಾಹ್ನ ಆ್ಯಂಡ್ ಗುರುಭ್ಯೋ ನಮಃ. ಓಂ ಕ್ರೀಂ ಕಾಳಿಕಾಯ ನಮಃ. ನಾವು ಇದುವರೆಗೂ ನಮ್ಮ ವೀಡಿಯೋಸಲ್ಲಿ ಹೇಗೆ 90% ಜನ ಲೈಟ್ ಕಡೆ ಹೋದವರು ಅಲ್ಲಿನ ಒಂದು ಮನೆಗಳಲ್ಲಿದ್ದು ಹೇಗೆ ಸರ್ವಿಸ್ ಮಾಡ್ತಾರೆ, ಹೇಗೆ ಸೇವೆ ಮಾಡ್ತಾರೆ, ಅವ್ರ ಪುನರ್ಜನ್ಮದ ಬಗ್ಗೆ ಎಲ್ಲ ಏನು ಅದೆಲ್ಲ ಹೇಳಿದ್ದೆ. ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಹೋಗ್ತಾರೋ ವಿಷಯ, 10% ಜನಗಳು ಯಾರು ಇಲ್ಲಿ ಉಳ್ಕೋತಾರೆ, ಅದು ಗಂಡಸಾಗಿರ್ಬೋದು, ಹೆಂಗಸಾಗಿರ್ಬೋದು, ಬೇರೆ ಯಾವುದಾದ್ರೂ ಸೋಲಾಗಿರ್ಬೋದು, ಇಲ್ಲಿ ಉಳ್ಕೊಳ್ಳೋವ್ರದ್ದು ಪರಿಸ್ಥಿತಿ ಏನು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು. ಅಂದರೆ ಅದು ಹೇಗಾಗತ್ತೆ ಅಂದರೆ, 13ನೇ ದಿವಸ ಫೈನಲ್ ಡೆಸ್ಟಿನೇಷನ್ ನಾವು ಹೊರಡೋ ದಿವಸ ಅವರು ಕರೀತಾರೆ ನಮ್ಮನ್ನು, ಬನ್ನಿ ಹೋಗೋಣ ಅಂತ. ಸೊ ಅಕಸ್ಮಾತ್ ನಮಗೇನಾದ್ರು ಡಿಸೈರ್ಸ್ ಇದ್ದರೆ, ನಮಗೇನಾದ್ರು ಆಸೆ ಆಕಾಂಕ್ಷೆಗಳಿದ್ದರೆ ನಾವು ಬರಲ್ಲ ಅಂತ ಹೇಳ್ಬಿಡ್ತೀವಿ. ಬರಲ್ಲ, ಸರಿ ಹಾಗಾದರೆ ನೀವು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಅವ್ರು ಹೊರಟೋಗ್ತಾರೆ. ಅವ್ರು ಫೋರ್ಸ್ ಮಾಡಲ್ಲ. ನಮ್ಮ ಗೈಡ್ ಸ್ಪಿರಿಟ್ಸ್ ಅಥವಾ ನಮ್ಮ ಸ್ಪಿರಿಟ್ ಗೈಡ್ಸ್ ಅಂತ ಏನು ಹೇಳ್ತೀವಿ, ಅವ್ರ ಬಗ್ಗೆ ನಾನು ಹೇಳ್ತಾ ಇರೋದು ಇವಾಗ. ಅದಕ್ಕೆ ಮುಂಚೆ ನಾನು ಇದ್ರ ಬಗ್ಗೆ ಎಲ್ಲ ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಅಕಸ್ಮಾತ್ ಏನಾದರೂ ಕನ್ಫ್ಯೂಸ್ ಆದರೆ ದಯವಿಟ್ಟು ಹಿಂದಿನ ವೀಡಿಯೋಗಳು ನೋಡ್ಕೊಳ್ಳಿ. ಸೊ ಈ ಗೈಡ್ ಸ್ಪಿರಿಟ್ಸ್ ಏನು ಮಾಡ್ತಾರೆ ಅಂದರೆ, ಬಿಟ್ಟು ಹೊರಟೋಗಿದ ತಕ್ಷಣ ಇಲ್ಲಿ ಅಲಿಯೋಕ್ಕೆ ಶುರುವಾಗುತ್ತೆ ಆತ್ಮಗಳು. ಅಲ್ಲಂದರೆ ಅಲ್ಲಿ ತುಂಬ ಜಾಗಗಳಲ್ಲಿ ಎಲ್ಲ ಕಡೆಯಲ್ಲೂ ಇರ್ರೆಸ್ಪೆಕ್ಟಿವ್ ಆಫ್ ದ ಡೇ ಲೈಟ್, ಒಂದು ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಆಗಿರ್ಬೋದು, ರಾತ್ರಿ ಆಗಿರ್ಬೋದು, ಅದು ಅಲಿಯೋಕ್ಕೆ ಶುರುವಾಗ್ತದೆ ಆತ್ಮಗಳು. ಅವರು ಬೇಕಾಗಿರೋ ಸ್ಥಳಗಳಿಗೆ ಹೋಗ್ತಾರೆ, ಅವ್ರನ್ನ ನೋಡಬೇಕಾಗಿರೋ ಜನಗಳನ್ನ ನೋಡ್ತಾರೆ, ಅವ್ರನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಅವ್ರು ಮಾತಾಡೋಕ್ಕಾಗಲ್ಲ ಇವ್ರ ಜೊತೆ, ಇವ್ರಿಗೆ ಯಾಕಂದರೆ ಫಿಸಿಕಲ್ ಬಾಡಿನೇ ಇಲ್ಲ, ಹಾಗಾಗಿ ಮಾತಾಡಲ್ಲ ಅವರು. ಇವ್ರು ಬಂದಿರೋದು ಅವ್ರಿಗೆ ಗೊತ್ತಾಗಲ್ಲ. ಸೊ ಒಳಗಡೆ ಹೋಗ್ತವೆ, ಹೊರಗಡೆ ಬರ್ತವೆ. ಇದೆಲ್ಲ ಪ್ರಕ್ರಿಯೆಗಳು ನಡೀತಾನೇ ಇರುತ್ತೆ ಸುಮಾರು ದಿವಸ. ಆಮೇಲೆ ಆ್ಯಕ್ಚುಲಿ ತುಂಬ ಆಸ್ಟ್ರಲ್ ಬಾಡಿ ಏನಿರುತ್ತೆ ಅದು ತುಂಬ ವೀಕ್ ಆಗಿರುತ್ತೆ ಅದು, ಯಾಕಂದರೆ ಅದಕ್ಕೆ ಯಾವುದೇ ಒಂದು ಚೈತನ್ಯ ಇರೋದಿಲ್ಲ, ಆಯಿತಾ. ಆವಾಗ ಕೆಲವೊಂದು ಆಸ್ಟ್ರಲ್ ಬಾಡೀಸ್ಗೆ ಏನಾಗುತ್ತೆ ಅಂದರೆ, ತುಂಬ ಜಾಸ್ತಿ ಡಿಸೈರ್ ಇದ್ದು ಅವರಲ್ಲಿ, ಅಥವಾ ಅವ್ರು ಸಾಯೋವಾಗ ಅವರ ಲಾಸ್ಟ್ ಥಾಟ್, ಅದ್ರ ಬಗ್ಗೆನೂ ನಾನು ನಿಮ್ಮ ವೀಡಿಯೋದಲ್ಲಿ ಹೇಳಿದ್ದೀನಿ. ಲಾಸ್ಟ್ ಥಾಟು, ಅವನ ಕೊನೆ ಯೋಚನೆ ಏನಿತ್ತು, ಯಾರ ಮೇಲೆ ಅದ್ರ ರಿವೆಂಜ್ ತೊಗೋಬೇಕು ಅಂತಿತ್ತ, ಇದಿತ್ತ ಅಂತ ಏನಾದರೂ ಒಂದು ಆ ಥರ ಇದ್ದರೆ, ಆವಾಗ ಏನಾಗುತ್ತೆ ಅಂದರೆ, ಆ ವೀಕ್ ಆಗಿರೋವಂಥ ಆಸ್ಟ್ರಲ್ ಬಾಡಿ ಏನಾಗುತ್ತೆ, ಪ್ರೇತ ಯೋನಿಲಿ ಹೋಗಿ ಸೇರಿಕೊಳ್ಳುತ್ತೆ. ಇದೆಲ್ಲ ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ನಾನು ಹೇಳ್ತಾ ಇರೋದು. ನಂದು ಯಾವುದೂ ಸ್ವಂತ ನಾನು ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ, ಇಮ್ಯಾಜಿನೇಷನ್ ಅಲ್ಲ. ಸೊ ಆ ಪ್ರೇತ ಯೋನಿಗೆ ಹೋಗಿ ಸೇರಿಕೊಂಡವಾಗ ಅದಕ್ಕೆ ಆವಾಗಲೇ ಹೇಳೋದು ಅದನ್ನು ಪ್ರೇತಾತ್ಮ ಅಂತ. ಆಮೇಲೆ ಹಲವಾರು ಸಂದರ್ಭದಲ್ಲಿ ಏನಾಗ್ತಾರೆ, ಈ ತಾಂತ್ರಿಕರು ಅದನ್ನೆಲ್ಲ ಅಂಥ ಆತ್ಮಗಳನ್ನೆಲ್ಲ ಹಿಡ್ಕೊಂಡು ಅವ್ರಿಗಿನ್ನೂ ಪವರ್ ಕೊಡ್ತಾರೆ. ನೀವು ಅಲ್ಲಲ್ಲಿ ನೋಡಿರ್ಬೋದು ಬೋರ್ಡುಗಳು, ವಶೀಕರಣ ಮಾಡಿಸ್ಕೊಳ್ಳೋದು, ಮತ್ತು ಬೇರೆ ಥರದ್ದು ಏನಾದರೂ ಮಂತ್ರ ಮಾಟ ಮಾಡಿಕೊಳ್ಳೋದು, ಅದೆಲ್ಲ ಇಂಥ ತಾಂತ್ರಿಕರು ಮಾಡೋದು. ಅವರು ಅದೇ ಕೆಲಸಗಳು ಮಾಡೋವಂಥವ್ರು. ಸೊ ಆ ಥರ ಆತ್ಮಗಳು ಒಂದು ಕಡೆ ಪ್ರೇತಾತ್ಮ ಆದರೆ, ಇನ್ನು ಬೇರೆ ಆತ್ಮಗಳು ಏನಾಗ್ತವೆ ಅಂದರೆ ತುಂಬ ಅಲಿತವೆ. ದಾಹ ಆಗುತ್ತೆ ಅವ್ರಿಗೆ, ಮಾನಸಿಕವಾಗಿ ದಾಹ ಆಗುತ್ತೆ. ಬಟ್ ನೀರು ಕುಡಿಬೇಕು ಅನಿಸುತ್ತೆ, ನೀರು ಕುಡಿಯೋಕ್ಕಾಗಲ್ಲ. ಹಶ್ವಾಗುತ್ತೆ, ಹೊಟ್ಟೆ ಇರಲ್ಲ, ಹಶ್ವನ್ನು ಡಿಸೈರ್ ಬರುತ್ತೆ, ಬಟ್ ಅಲ್ಟಿಮೇಟ್ಲಿ ಅವರು ತಿನ್ನೋಕ್ಕೂ ಆಗಲ್ಲ. ಸೊ ಆ ಥರ ಎಲ್ಲ ತುಂಬ ಅನುಭವಿಸ್ತಾರೆ. ಮತ್ತು ನಮ್ಮ ಗುರುಗಳು ಹೇಳ್ತಾರೆ, ಎಲ್ಲೆಲ್ಲಿ ಸಿಗ್ತವೆ ನಿಮಗೆ ಆತ್ಮಗಳು ಅಂದರೆ, ಸಿಕ್ಕಾಪಟ್ಟೆ ಸಿಗೋದು ಸ್ಮಶಾನಗಳಲ್ಲಂತೂ ಅವ್ರು ಬಂದು ನೋಡ್ಕೊಂಡು ಹೋಗೋದಂತೂ ಇದ್ದೇ ಇದೆ. ಆದರೆ ಅವರು ಸಿಕ್ಕಾಪಟ್ಟೆ ಸಿಗೋದು ಹಾಸ್ಪಿಟ್ಲ್ಗಳಲ್ಲಿ, ಎಸ್ಪೆಷಲಿ ಹಾಸ್ಪಿಟ್ಲ್ ICUಗಳಲ್ಲಿ. ಯಾಕೆ ಸಿಗ್ತವಲ್ಲ ಆತ್ಮಗಳು ಅಂತ ಹೇಳಿದ್ರೆ, ಇವಾಗ ಯಾವನೋ ಒಬ್ಬ ICUಯಲ್ಲಿ ಕ್ರಿಟಿಕಲ್ ಕಂಡೀಷನಲ್ಲಿ ಯಾವನೋ ಒಬ್ಬ ಮಲಗಿರ್ತಾರೆ ಪೇಷಂಟು ಅಂತ ಇಟ್ಕೊಳ್ಳಿ, ಅವನು ಹೋಗ್ತಾನೆ ಅನ್ನೋ ಒಂದು ಸುದ್ದಿ ಇರುತ್ತೆ. ಸೊ ಅವನ ಸುತ್ತುವರೆದು ಆತ್ಮಗಳು ನಿಂತ್ಕೊಂಡಿರ್ತವೆ, ಅವ್ನ ಬೆಡ್ ಸುತ್ತುವರೆದು ಆತ್ಮಗಳು ನಿಂತ್ಕೊಂಡಿರ್ತವೆ. ಇದನ್ನೆಲ್ಲ ನಮ್ಮ ಒಂದು ಪೀನಿಯಲ್ ಗ್ಲ್ಯಾಂಡ್ ಅಂತ ಏನು ಹೇಳ್ತೀವಿ, ನಮ್ಮ ಜ್ಞಾನಚಕ್ಷು ಅಂತ ಏನು ಹೇಳ್ತೀವಿ, ಅದನ್ನು ನಮಗೆ ಅಧ್ಯಾತ್ಮದ ಮೂಲಕ ಓಪನ್ ಆದವಾಗ ನಾವು ಅದನ್ನೆಲ್ಲ ಕಣ್ಣಾರೆ ನೋಡ್ಬೋದು. ಆ 3ನೇ ಕಣ್ಣಿಂದ ನಾವೆಲ್ಲ ಈ ದೃಷ್ಟಾಂತಗಳನ್ನು ನೋಡ್ಬೋದು ನಾವು. ಸೊ ಆ ಸುತ್ತುವರೆದು ನಿಂತ್ಕೊಂಡಿರ್ತಾರೆ. ಅವ್ರು ಯಾಕೆ ನಿಂತ್ಕೊಂಡಿರ್ತಾರೆ ಆತ್ಮಗಳು ಅಂದರೆ, ಅವನ ಅಕಸ್ಮಾತ್ ಏನಾದರೂ ಅವನ ದೇಹ ಬಿಟ್ಟಿದ ತಕ್ಷಣ, ಅವನ ಆಸ್ಟ್ರಲ್ ಬಾಡಿ, ಅವನ ಸೋಲ್ ಎದ್ದಿದ ತಕ್ಷಣ ಅಲ್ಲೊಂದು ಡೋರ್ ಥರ ಓಪನ್ ಆಗುತ್ತೆ. ಆ ಡೋರಲ್ಲಿ ಓಪನ್ ಆದವಾಗ ಅವ್ರ ಜೊತೆ ಇವರು ಹೊಟ್ಟೋಗೋಣ ಅನ್ನೋ ಒಂದು ಉದ್ದೇಶದಿಂದ ಅಲ್ಲೇ ನಿಂತಿರ್ತಾರೆ. ಮತ್ತು ಆ್ಯಂಬ್ಯುಲೆನ್ಸು ಸಿಕ್ಕಾಪಟ್ಟೆ ಫಾಸ್ಟಾಗಿ ಹೋಗ್ತಾ ಇರುತ್ತೆ. ನಾವೆಲ್ಲ ದಾರಿ ಬಿಟ್ಬಿಡ್ತೀವಿ, ಆ್ಯಂಬ್ಯುಲೆನ್ಸ್ ಹೋಗ್ತಾ ಇದೆ ಅಂತ ಗೌರ್ಮೆಂಟಿಂದ ರೆಗ್ಯುಲೇಷನ್ಸ್ ಕೂಡ ಇದೆ ಅದಕ್ಕೆ. ಆದರೆ ಆ 3ನೇ ಕಣ್ಣಿಂದ ನೋಡಿದವಾಗ, ಜ್ಞಾನಚಕ್ಷು ಓಪನ್ ಮಾಡಿ ನೋಡಿದವಾಗ, ಆ ಆ್ಯಂಬ್ಯುಲೆನ್ಸ್ ಮೇಲೆ ಕೆಳಗಡೆ ಎಲ್ಲ ಕಡೆ ಸೈಡಲ್ಲಿ
ಆ ಕಡೆ ಈ ಕಡೆ 15ರಿಂದ 20, 25ರಿಂದ 30 ಆತ್ಮಗಳು ನೇತಾಡ್ಕೊಂಡು ಹೋಗ್ತಾವಂತೆ. ನಮ್ಮ ಗುರುಗಳು ಅದನ್ನು ತುಂಬ ಚೆನ್ನಾಗಿ ಅವ್ರು ನೋಡಿದ್ದಾರೆ. ಅವ್ರು ನೋಡಿರೋದನ್ನು ಅವರು ಹೇಳ್ತಾ ಇದ್ದಾರೆ, ಅವರ ಜ್ಞಾನದ ಮೂಲಕ ಅವ್ರು ನೋಡ್ಕೊಂಡಿದ್ದಾರೆ. ಸೊ ಈ ಥರ ಒಂದು ಆತ್ಮಗಳ ಒಂದು ಜರ್ನಿ ನಡೀತಾ ಇರುತ್ತೆ. ಇನ್ನೂ ತುಂಬ ವಿಷಯಗಳು ಅದೇ ಥರ ಬರ್ತಾ ಇದೆ. ನಾನು ಕಾಲಕ್ರಮೇಣ ಅದನ್ನು ಹೇಳ್ತಾ ಹೋಗ್ತೀನಿ. ಇವತ್ತಿಗಿಷ್ಟೇ. ನಮಸ್ತೆ, ಶುಭ ದಿನ.